ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ, 10ನೇ ತರಗತಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ, ಪರೀಕ್ಷೆ ಯಾವಾಗ ಅಂತೇಳಿ. ಅದಕ್ಕೆ ನಾನು ನಿಮಗೆ ಪರೀಕ್ಷೆ ಯಾವಾಗಿಂದ ಶುರು ಅಂತ ಹೇಳಿ ನಿಮಗೆ ನಾನು ತಿಳಿದಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕದಲ್ಲಿ 10ನೇ ತರಗತಿ 2024 ಹಾಗೂ 25ನೇ ಸಾಲಿನ 10ನೇ ತರಗತಿಯ ಪರೀಕ್ಷಾ ವೇಳಾಪಟ್ಟಿ ಇನ್ನು 2 ದಿನದಲ್ಲಿ, ಅದು ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿ ಇನ್ನು 2 ದಿನದಲ್ಲಿ ಪ್ರಕಟ ಆಗುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಈಗ ಸದ್ಯಕ್ಕೆ ಪರೀಕ್ಷೆ ಯಾವಾಗಿಂದ ಎಷ್ಟು ದಿನ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಪರೀಕ್ಷೆ ದಿನಾಂಕ ಮಾರ್ಚ್ 24, 2025ರಿಂದ ಆರಂಭ ಆಗುತ್ತೆ. ಅದು ಏಪ್ರಿಲ್ 17ಕ್ಕೆ ಕೊನೆಗೊಳ್ಳುತ್ತೆ ಈ ಪರೀಕ್ಷೆ. ಹಾಗೆ ಎಲ್ಲರಿಗೂ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಪರೀಕ್ಷೆ ಬಂದಾಗ ಓದೋಣ ಅಂತ ಹೇಳ್ಬಿಟ್ಟು ಯಾರು ದಯವಿಟ್ಟು ಸುಮ್ಮನೆ ಕೂತ್ಕೋಬೇಡಿ. ಇವಾಗಿಂದಲೇ ಪ್ರಯತ್ನ ಪಡ್ತಾ ಹೋಗಿ. ನಾವು ಶ್ರಮ ಎಷ್ಟು ಪಡ್ತೀವೋ ಅಷ್ಟು ನಮಗೆ ಮಾರ್ಕ್ಸ್ ಪರ್ಸಂಟೇಜ್ ಅನ್ನೋದು ಬರುತ್ತೆ. ಸೊ ಎಲ್ಲರೂ ಆದಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡಿ, ಓದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ನೀವು ಯಾವ ರೀತಿ ಓದಬೇಕು, ಯಾವ ಕ್ವಶನ್ನ ಓದಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು, ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ. ನನ್ನ ವೀಡಿಯೋನ ಶೇರ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ನೀವು ಸಬ್ಸ್ಕ್ರೈಬ್ ಆಗಿದರೆ ನನ್ನ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆವಾಗ ವಿಡಿಯೋನ ಓಪನ್ ಮಾಡಿಕೊಂಡು ನೋಡ್ಕೋಬೋದು. ನಾನು ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಹಾಗೆ PUC ಅವ್ರಿಗೂ ಹೌದು, ಸೆಕೆಂಡ್ PUC ಅವ್ರಿಗೂ ಕೂಡ ನಾನು ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತೀನಿ. ಯಾವ ಥರ ಇರುತ್ತೆ ಎಕ್ಸಾಮು, ಎಷ್ಟು ಮಾರ್ಕ್ಸ್ ಇರುತ್ತೆ, ಟೈಮಿಂಗ್ಸ್ ಎಷ್ಟರಲ್ಲಿರುತ್ತೆ, ಯಾವ ಥರ ಇರುತ್ತೆ ಅಲ್ಲಿ ಅನ್ನೋದನ್ನೆಲ್ಲ, ಮತ್ತು ಏನೇನು ತೊಗೊಂಡೋಗ್ಬೇಕು ಅಲ್ಲಿ ಎಕ್ಸಾಮ್ ಹಾಲಿಗೆ, ಇಂಪಾರ್ಟೆಂಟ್ ಕ್ವಶನ್ನು, ಹಾಗೆ ಪ್ರತಿಯೊಂದು ಚಾಪ್ಟರ್ದು ನೋಟ್ಸು ಎಲ್ಲದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.